ಮುನ್ಸಿಪಾಲಿಟಿ ಅದಾವ ಲೆಟರ್ ಬರ ನಾವು ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಸ್ವಚ್ಛ ಮಾಡ್ತಾರಂದ್ರೆ ಇದು ನಾಚಿಕೆಂಡ್ ಸಂಗತಿ. ಇದು ಯಾರ ಕ್ರೀಡೆ ಏಡಿ ಇರ್ಬೋದು ಕಪ್ಪೆ ಆಗಿರ್ಬೋದು, ನಮ್ಗೆ ತಪ್ಪು. ಆಮೇಲೆ ನೀವು ಬಂದ ಕೇಸ್ ನಿಮಗೆ ಬಂದ್ರೆ ಒಬ್ರು ಮೇಲಧಿಕಾರಿ ಬರ್ತಾರಂದ್ರೆ ಒಂದೇ ನಿಮಿಷನ ಇಲ್ಲ ತಪ್ಪಲ್ಲ ನಾನು ನೋಡಿನಿ. ಆಟೋದಾಗ ಒಬ್ರು ಬರ್ತೀರಿ, ಇವ್ರು ಯಾರಿಲ್ಲ ಅಂದ ಮ್ಯಾಕ ಇಷ್ಟೇ ತಿಳ್ಕರಿ ಇವ್ರು ಎಷ್ಟು ನಿರ್ಲಕ್ಷ್ಯ ಅದ ಅಂತ ಅನ್ನಕ. ಆಟೋದಾಗ ಬಂದು ಹಿಡಿತೀರಿ, ಇವ್ರು ನೋಡೋದು ದಿನ ಗಾಡಿ ತಗೊಂಡ್ ತಿರ್ಗಾಡ್ತಾರ, ಐಷಾರಾಮಿ ಜೀವನ ಮಾಡ್ತಾರ, ಅದು ಆಗ್ಬಾರ್ದು. ಒಬ್ರು ಮೇಲಧಿಕಾರಿ ಬಂದ್ರೆ ನಿಮ್ಮನ್ನ ಕರ್ಕೊಂಡು ಬಂದು ಆಮೇಲೆ ರೂಟ್ ಇಲ್ಲ ಹೋಗಲ್ರಿ ಸರ್. ಇಷ್ಟು ಮಂದಿ ಅದ್ರ ಕ್ರೀಡೆ ಇಲಾಖೆ ಒಬ್ರು ಡಿಸ್ಟಿಕ್ ಪ್ಲೇಸ್ ಐತೆ ನಮ್ದು, ಜಿಲ್ಲಾಗ 15 ವರ್ಷ ಆಯ್ತು, ಇನ್ನ ಈಗ ಆಗಿಲ್ಲ. ನಾನೇನು ಇವ್ರಿಗೆ ಕ್ರೀಡಾಪಟ ನನಗೆ ವಾತಾವರಣ ಚಲ ನಾವು ಹೊರಗಡೆ ಹೋಗ್ತೀವಿ ತಿರುಗಾಡ್ತೀವಿ. ಇಲ್ಲಿ ಈ ಮಕ್ಳಿಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂದ್ರೆ ಇವ್ರು ಬೆಳೆದ ಹೆಂಗ, ಮತ್ತೆ ಇವ್ರು ಮುಂದೆ ಹೋಗೋದು ಹೆಂಗ? ಇವ್ರಿಗೆ ಯಾಕೆ ಅನುಕೂಲ ಮಾಡಲಿಲ್ಲ? ಇವ್ರ ಮ್ಯಾಗ ಕ್ರಮ ಆಗ್ಬೇಕು. ತಪ್ಪು ಯಾರು ಮಾಡ್ಯಾರ ಅವ್ರ ಮ್ಯಾಗ ಕ್ರಮ ಆಗಬೇಕು. ಇದಕ್ಕೆ ಅಭಿವೃದ್ಧಿಗೆ ಯಾಕೆ ಸರ್ ನೀವು ಯಾರು ನಮ್ಮ ಚೇತನ್ ಕುಮಾರ್ ಸರ್ ಬಂದ್ರೆ ನಾಳೆ ಕಮಿಷನರ್ ಟೈಮಿಂಗ್ ನೆನ್ಪು ಮಾಡ್ರೆ ಬರ್ತೀವಿ, ನಮಗಿಲ್ಲ ಅಂದ್ರೆ CM ಭೇಟಿ ಮಾಡಿಸ್ರಿ ಸರ್. ಹಿಂಗಾದ ನಮ್ಮ ಜಿಲ್ಲೆನ ಈ ಜಿಲ್ಲೆ ಇದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಏನ್ ಮಾಡ್ತೀರಿ ಮಾಡ್ರಿ. ಕ್ರೀಡಾ ಖಾತೆ ನಿಮ್ಮಲ್ಲಿ ಅದ, ಇದೇನು ನಿಮ್ಗೆ ದೊಡ್ಡದಲ್ಲ. ಇಲ್ಲ ನೀವೇ ದುನಿಯಾದ ಈಗ ಬರ್ಲಕತ್ತೀರ ಅಲ್ಲಿಂದ ಬಂದಾಗ ಇವು 70,000 ಕರೆದು 70 ಲಕ್ಷ ಖರ್ಚು ಮಾಡ್ತೀರಿ. ಏನ್ ಸುಮ್ಮನೆ ಮಾಡ್ತೀರಿ, ಅದು ಟೆಂಟ್ ಹೊತ್ಕೊಂಡು ಹೋಗ್ಬಿಡ್ತಾರ. ಇದು ಮಾಡದೆ ಇದನ್ನ ಅಭಿವೃದ್ಧಿ ಮಾಡಲ್ಲ, ಇದ್ರಾಗೆ ಕುಂತು ನೋಡೋತೀವಿ ನಾವು. ಏನ್ ಖುಷಿ ಪಡ್ಬೇಕು? ಸಮಯ ಕೊಡಿಸ್ತೀರಿ, ಸಮಯ ಕೊಡ್ತೀರಿ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ಇದನ್ನ ಮಾಡಿದ್ವಲ್ಲ ನಾವು ಕಪ್ಪು ಬಾವುಟ ಅಂತ ಮಾಡಿದಾಗ ಇನ್ಸಲ್ಟ್ ಆತ. ಹೌದ್ರಿ, ಇನ್ಸಲ್ಟ್ ಆಗೋದ್ರಲ್ಲಿ ನಮ್ಗೆ ತೊಂದರೆ ಆತಂತ ಮಾಡ್ತೀವಿ. ಇದು ಪತ್ರಿಕೆ ಬಂದ್ರನ್ನ ಅಲ್ಲಿ ಕಮಿಷನರ್ ಮುಂದೆ ಇದೇನು ಬಂದಿಲ್ಲ ಅಂತ ಹೇಳ್ತಾರ ಅಂತ ಹಂಗ ಅನ್ಬಾರ್ದು. ಸಾಲ ಮಾಡ್ತೀವಿ, ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅನ್ಲಿ, ನಂದೇನಿಲ್ಲ. ಸಮಸ್ಯೆ ಬಗೆಹರಿಸ್ತಾರೆ, ನಮ್ಗೆ ಸಮಸ್ಯೆ ಬಗೆಹರಿಸ್ತಾರೆ ಯಾರು ಸಮಸ್ಯೆ ಬಗೆಹರಿಸೋಣ. ರೈಟ್, ಆಮೇಲೆ ಆಯ್ತು ನಾಳೆ ಟೈಮಿಗೆ ನಾವು ಬಂದ್ಬಿಡ್ತೀವಿ ಸರ್. ಪಬ್ಲಿಕ್ ಅನುಕೂಲ ಆಗ್ಲಿ ಸರ್, ಆಯ್ತು ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಆಗ್ಲಿ. ನೋಡ್ರಿ ಇವತ್ತು ಇದು ಇವತ್ತು ಪೇಂಟ್ ಹಚ್ಲಕತ್ತಾರ ನೋಡ್ರಿ. ಈಗ CM ಬರ್ತಾನ, ಅರ್ಧ ಗಂಟೆ ಹೋತಾನ. ಮೂಲ ನಿವಾಸಿಗಳು ನಾವು, ನಮಗ ಅನ್ಯಾಯ ಆಗ್ಲಾಗತ್ತದ. ಆತ ಬಂದ್ ಎಷ್ಟದ ಅರ್ಧತ್ತ ಅದು ನೋಡಲ್ಲತ್ತ. ಹೆಲಿಕಾಪ್ಟರ್ ಇದೆ ಹಿಂದ ಅದ, ನಿಲ್ತಾನ, ಸೀದಾ ಬರ್ತಾನ, ಒಳಗೆ ಬರ್ತಾನ, ಒಂದು 10 ನಿಮಿಷ ಮಾತಾಡ್ತಾನ, ಅರ್ಜೆಂಟ್ ಇನ್ನೊಂದು ಕಾರ್ಯಕ್ರಮ ಅಂತ ಹೋಗ್ಬಿಡ್ತಾನ. ಅಷ್ಟಿಗೆ 70 ಲಕ್ಷ ಹೊಂಡಿತ್ತು. ಅದು ದುಡ್ಡು ನಮ್ದೇ. ಇದು ಪೇಂಟ್ ಇವತ್ತು ಹೊಡ್ಲಿಕ್ಕೆ ಇಷ್ಟು ಯಾಕೆ ಪೇಂಟ್ ಹೊಡಿಲ್ಲ? ಇದು ನಿಮಗೆ ಆಯ್ತು ಮಾಡ್ತಾನೆ ಕಂಪ್ಲೇಂಟ್. ನಮ್ಗೆ ಅಭಿವೃದ್ಧಿ ಆಗ್ಬೇಕು. ಇದ್ರಾಗ ವಾತಾವರಣಕ್ಕೆ ಯಾರು ಬರ್ತಾರ ಹೊರಗೆ ಹೋಗ್ಬಾರ್ದು. ಇದಕ್ಕ ಪ್ರತ್ಯೇಕ ಯಾವುದು ವಾಹನ ನಿಲ್ಗಡೆ ಇಲ್ಲ, ಆಮೇಲೆ ಒಳಗಡೆ ಮೂಲಭೂತ ಸೌಕರ್ಯ ಇಲ್ಲ. ಈಗ ಆರೋ ಪ್ಲಾಂಟ್ ಕಟ್ಟಿತ್ತು ನಿನ್ನೆ ಮಾಡ್ಯಾರ. ಒಳಗಿದ್ದವ್ರಿಗೆ ಒಳ್ಳೆ ನೀರು ಬೇಕಲ್ರ, ಆರೋಗ್ಯ ಇರ್ಬೇಕಲ್ಲ. ಅವ್ರನ್ನ ಇನ್ನೊಂದು ಸರ್, ನಮ್ಮ ಸಂಘಟನೆಯಿಂದ 25 ಲಕ್ಷ ಬಜೆಟ್ ಬಿಡುಗಡೆ ಮಾಡಿಸ್ಕೊಂಡ್ ಬಂದಿದ್ವಿ ಸರ್. KKRDBಯಿಂದ ಸುತ್ತ ಕಾಂಪೌಂಡಿಗೆ ನಾವು ಡ್ರೈವಿಂಗ್ ಮಾಡಿಸ್ಬೇಕಂತ ಹೇಳಿ. ಆಮೇಲೆ ಅದಕ್ಕೆ ಡ್ರೈವಿಂಗ್ ಮಾಡಿದ್ರೆ ಇವ್ರು ಗಿಡ ಹೇಳಿ ಅವರು ಕ್ಯಾನ್ಸಲ್ ಮಾಡಿಸಿದ್ರು. ಅದು ಪ್ರೂಫ್ ಇದೆ. ಒಂದ್ ನಿಮಿಷ, ಈಗ ಕಾಂಪೌಂಡ್ಗೆಲ್ಲ ಪೇಂಟಿಂಗ್ ಮಾಡಿ ಒಂದು ಡ್ರೈವಿಂಗ್ ಮಾಡಿದ್ರ ಇವರೇ ಮಾಡ್ಲಿ, ಯಾರು ಮಾಡ್ರಿ? ನಾನೇನಲ್ಲ, ಅವರೇ ಮಾಡ್ಲಿ, ಯಾರಾದ್ರೂ ಮಾಡಿ, ಡಿಪಾರ್ಟ್ಮೆಂಟ್ ಮಾಡ್ಲಿ. ಅವೆಲ್ಲ ಮಾಡೋದ್ರಿಂದ ಲುಕ್ ಬರ್ತಾರೆ. ಮಕ್ಕಳ ಆಟದ ಸಂಬಂಧ ಬಂದಾಗ ಇದೆಲ್ಲ ನೋಡಿ ಕೈದೇವ. ಈಗ ನಾಳೆ ನೀವೇ ಪ್ರೋಗ್ರಾಮ್ಗೋಸ್ಕರ ತಾವು ಮಾಡೋಣ ಅಂತ ಹೇಳಿ ಒಂದು ಅಸೋಸಿಯೇಷನ್ ಕೊಟ್ಟು ಹೋದ್ರೆ ಅಂದ್ರೆ ಇದನ್ನು ಆಗಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡಬಾರ್ದು ಅಂತ ಏನಾದ್ರು ನಮ್ಗೆ ಇಲ್ಲ ಹಂಗದಲ್ಲ ಸರ್. ಈಗ ಪ್ರೋಗ್ರಾಮ್ ಮಾಡೋ ಸಲುವಾಗಿ ತಾವು ಹಂಗ್ ಮಾಡಿ ಹೇಳಿದ್ರಂದ್ರೆ ನಮಗೆ ನಾಳೆ ಮುಂದೆ ಪ್ರಾಬ್ಲಮ್ ಅಲ್ಲ. ಪ್ರೋಗ್ರಾಮ್ ಮಾಡೋ ಸಲುವಾಗಿ ನಾನು ಗಲಾಟೆ ಇದೆ ಅದೆಲ್ಲ ಅನ್ನೋದು ನನ್ನ ಉದ್ದೇಶ ಸರ್. ನಮ್ಮ ಜಿಲ್ಲೆಯಲ್ಲಿ ಆಮೇಲೆ ಇನ್ನೊಂದು, ನಿಮಗೂ ಏನೇನು ಅನುಕೂಲ ಮಾಡ್ಕೊಡ್ಬೇಕು, ನಮ್ಮ ಶಕ್ತಿ ಅನುಸಾರ ಏನೇನು ಮಾಡಬೇಕು ಅದನ್ನ ನಾವು ನೀವು ಕಮಿಷನರ್ ಬಂದಾಗ ಸರ್ DC ಅವ್ರು ಕರೆಸ್ರಿ, ಇಲ್ಲಿಗೆ ಬರ್ಲಿ ಕರೆಸ್ರಿ. ಅವ್ರ ಎದುರಿಗೆ ಏನದ ಇದು ಮೂಲಭೂತ ಸೌಕರ್ಯ ಅದು ಒದಗಿಸ್ಕೊಡ್ಬೇಕು. ಇಲ್ಲಿದ್ದರಿಗೆ ಅನ್ಯಾಯ ಆಗ್ಲಾರ್ದು ನೋಡ್ಕೊಂಡ್ರೆ ನಮ್ದೇನಿಲ್ಲ, ನಾವು ಥ್ಯಾಂಕ್ಸ್ ಹೇಳ್ತೀವಿ. ನೀವು ಬಂದು ಹೋದಕ್ಕೆ ಸಾರ್ಥಕ ಆಯ್ತು. ಅಷ್ಟು ದೂರ್ಲಿಂದ ಬಂದಿರಲ್ಲ, ನಾವು ಸಾರ್ಥಕ ಆಯ್ತು. ಇವ್ರೇನು ನೆಗ್ಲಿಜೆನ್ಸ್ ಮಾಡಿದ್ರೆ ಅಂದ್ರೆ ನಾವು DC ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ. ಯಾರು ವಿರುದ್ಧ ಇಲ್ಲ CM ಭೇಟಿ ಮಾಡ್ತೀವಿ. ಅವ್ರ ಎದುರಿಗೆ ನಮ್ಗೆ ಏನದ ಎಕ್ಸ್ಟ್ರಾ ಒಂದು 5 ಕೋಟಿ ಇದಕ್ಕೆ ಸದ್ಯ ಇದಕ್ಕೆಲ್ಲ ಡೆವಲಪ್ ಆಗ್ಲಕ್ಕೆ ಒಂದು 5 ಕೋಟಿ ಮಂಜೂರು ಮಾಡ್ಲಿಕ್ಕೆ ಘೋಷಣೆ ಮಾಡಿ ಹೋಗ್ಲಿ ಸಾಕು. ಅದ್ ನಡ್ಲಿ, ಯಾರನ್ನು ಮಾಡ್ಲಿ ಡಿಪಾರ್ಟ್ಮೆಂಟ್. ಇವಾಗ ನೀನು ಖುಷಿಯಾಗಿ ತಗೋ. ಆಮೇಲೆ ನಾಳೆ ಬಂದು ಪೀಸ್ಫುಲ್ ಆಗಿ ಏನೇನು ನಮ್ಮ ಹಿರಿಯ ಅಧಿಕಾರಿಗಳು ಬರ್ತಾರೆ, ಅವ್ರ ಜೊತೆನೂ ಸಮಾಲೋಚನೆ ಮಾಡಿ ಇದನ್ನೇ ಒಂದು ದೊಡ್ಡ ಸರ್ ನಾವು ಮಾಡ್ತಾ ಇಲ್ಲ ಸರ್. ನಿಮ್ ಗಮನಕ್ಕೆ ನಿನ್ನೆ ಸರ್ ನಿಮ್ಮ ವಿಡಿಯೋ ಕಳಿಸಿದ್ದೀನಿ ಆಲ್ರೆಡಿ, ನೋಡಿದ್ರೆ ತಾವು DC ಆಫೀಸ್ನಲ್ಲೇ ಸರ್. ನನ್ನ ತಂಡ 10 ಜನ ಭಾಗವಹಿಸರು. ಟೀಮ್ ಮ್ಯಾನೇಜರ್ ID ಕಾರ್ಡ್ ಮಾಡಿಸಿಕೊಡಂದ್ರೆ ID ಕಾರ್ಡ್ ಎಷ್ಟು ಅಮೌಂಟ್ ಹೋಗುತ್ತೆ ಸರ್? 2 ID ಕಾರ್ಡ್ ಎಕ್ಸ್ಟ್ರಾ ಮಾಡೋದು ಎಷ್ಟು ಹೋಗುತ್ತೆ ಸರ್? ಸರ್ ಹೌದ್ರಿ, ಇಂಥ ಅಧಿಕಾರಿಗಳು ಹೇಳ್ಬೋದು ಸರ್. ಆಯ್ತು, ಅದೆಲ್ಲ ಮಾಡಿದ್ದಾನೆ ಅವನು. ಮೇಲಿಂದ ಮಾಡಿದಿರ ನೋಡ್ಕೊತೀವಿ. ತಿನ್ನೋದಂದ್ರೆ ಓಕೆ, ಬಟ್ ಇಂತೆಲ್ಲ ಕೇಳಿದಂದ್ರೆ ಬ್ಯಾನ್ ಅಂತಾರ? ಇಲ್ಲ ಕೇಳಿರೋದು ಜುನೈನಾಗೆ ಇದೆ, ಮಾಡ್ಸೋಣ. ಆಮೇಲೆ ಅದು ಪಾಸಿಟಿವ್ ಆಗಿ ಸರ್ ಮಾಡಿದ್ರೆ ನಮಗೆ ಖುಷಿ ಸರ್. ನಮ್ಗೆ ಇನ್ನೊಂದು ಏನು ಖುಷಿ ಆಗಿದೆ ಗೊತ್ತಾ? ಇದು ಬೆಂಗಳೂರು ನಗರದಲ್ಲಿ ಇತ್ತು ಪ್ರೋಗ್ರಾಮ್. CM ಅವ್ರು ಏನ್ ಮಾಡಿದಾರೆ, ಯಾದಗಿರಿ ಕೊಟ್ಟಿದ್ದಾರೆ. ನಮ್ಗೆ ಖುಷಿ ಇದೆ, ಇಲ್ಲಂತಿಲ್ಲ. ಬಟ್ ಇಂಥ ಅಧಿಕಾರಿ ತಗೊಂಡು ನಾವು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ನಮ್ಗೆ ನಾಚಿಕೆ ಬರ್ಬೇಕು ಸರ್. ಅದು ನಮಗಿದೆ ನೋವು. ಆಯ್ತು ಕಣೋ, ಅದನ್ನೆಲ್ಲ ಸೆಟ್ರೇಟ್ ಮಾಡೋಣ. ಇವಾಗ ಸದ್ಯಕ್ಕೆ ಪ್ರೋಗ್ರಾಮ್ ಮುಂದೆ ಪ್ರೋಗ್ರಾಮ್ ಯುವಕರದು
ಯುವಕರಲ್ಲಿ ನೀನು ಸೇರಿದೀಯ. ಸೊ ನೀನು ಸೇರ್ಕೊಂಡಿದ್ದಾನೆ, ನೀನು ಸಾಲ್ವ್ ಬಿಟ್ಟರೆ ಇನ್ನೇನು ಅಮಿಕಬಲ್ಗೆ. ಅದು ಸುಮ್ಮನೆ ಯಾವಾಗಲೂ ಘರ್ಷಣೆ ಮಾಡ್ಕೊಂಡಿದ್ರೆ ಹೆಂಗೆ? ಸಾಲ್ವ್ ಮಾಡಿ. ನಾಳೆ ಮಾಡಿದಂದ್ರೆ ನಾಳೆ ನಾವು ಇದನ್ನ ನಾಳೆ ನಮ್ಮ ಹೆಚ್ಚುವರಿ ಪ್ರಶಾಸನ ಕಳಿಸಿಲ್ರಿ, ನಮ್ದೇನಿಲ್ಲ ಹಿರಿಯರಿದ್ದಾರಲ್ಲ ಇವ್ರನ್ನ ಕರ್ಕೊಂಡು ಬನ್ನಿ. ಓಕೆ ಸರ್ ಹೋಗಿ solve ಮಾಡಿ. ರೈಟ್ ಓಕೆ ನಾಳೆ ಮಧ್ಯಾಹ್ನ ಕಡೆಗೆ ಬಂದಿರೋ